ಒಬ್ಬ ಯಶಸ್ವಿ ವ್ಯಕ್ತಿಗೆ ಮೂರು ಉತ್ತಮವಾದಂಥ ಗುಣಗಳಿರುತ್ತೆ. ಒಂದು ಪೇಷನ್ಸು, ಇನ್ನೊಂದು ಸೈಲೆನ್ಸು, ಇನ್ನೊಂದು ಸ್ಮೈಲ್ ಅಂತ ಇರುತ್ತೆ. ಇದು ಬಹಳ ಮುಖ್ಯವಾದದ್ದು. ನೋಡಿ, ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಅಥವಾ ನಿಮಗೆ ಅವರು ಬದ್ಧ ವೈರಿಗಳೇ ಆಗಿರ್ತಾರೆ, ಎದುರುಗಡೆ ಬಂದಾಗ ನನ್ನ ನಗಿ ಏನಾಗೋದಿಲ್ಲ. ನಿಮಗೆ ತೊಂದರೆ ಕೊಡೋರು ಎದುರುಗಡೆ ಬಂದಾಗ ನೀವು ಸಂತೋಷವಾಗಿದ್ದೀವಿ ಅಂತ ತೋರಿಸ್ಕೋಬೇಕು, ಆಗ ಅವರು ಸಂತೋಷವಾಗಿರಲ್ಲ. ನಾನು ಮಾಡಿದ್ದೀನಿ, ಯಾಕೆಂದರೆ ನನ್ನ ಮುಂದೆ ಬಂದಿರೋರು ಡಾಕ್ಟ್ರ್ ಆಗ್ಬೋದು ಅಥವಾ ಬೇರೆ ಅಧಿಕಾರಿಗಳಾಗ್ಬೋದು, ನಮಗೆ ತೊಂದರೆ ಮಾಡೇ ಬಂದಿದ್ದಾರೆ ಅಂತ ನನಗೆ ಗೊತ್ತು. ಆದರೆ ನಾನು ಎದುರುಗಡೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಕೂರಿಸಿ ಕಾಫಿ ಕುಡಿಸಿದ್ದೀನಿ. ಅವರೇ ಬೇಸರ ಅವ್ರಿಗೆ ಗೊತ್ತಾಗುತ್ತೆ ಆವಾಗ, ಏನಪ್ಪ ನಾನು ಹಿಂಗೆ ಬಂದೆ, ನನ್ನೇನೋ ಅಂತಾರೆ ಅಂತ ಅಂದ್ಕೊಂಡೆ. ಈ ರೀತಿ ನಾವು ಮಾರ್ಪಾಡಾಗಬೇಕು ಜೀವನದಲ್ಲಿ. ನೋಡಿ, ಗಂಟೆ ಹೊಡಿತಾ ಇದೆ, ಇದರ ಅರ್ಥ ನಾನು ನಿಲ್ಲಿಸ್ಬೇಕು ಅಂತ. ಸೊ ಕೊನೆಯದಾಗಿ ಈ ಪರಿಸರದಲ್ಲಿ ನೋಡಿ, ಯಾವತ್ತೂ ಅಷ್ಟೇ, ದೇರ್ ಇಸ್ ನೋ ಹ್ಯಾಪಿನೆಸ್ ಇನ್ ಮೆಡಿಸಿನ್, ಬಟ್ ದೇರ್ ಈಸ್ ಮೆಡಿಸಿನ್ ಇನ್ ಹ್ಯಾಪಿನೆಸ್. ದೇರ್ ಇಸ್ ನೋ ಹ್ಯಾಪಿನೆಸ್ ಇನ್ ಮೆಡಿಸಿನ್, ದೇರ್ ಈಸ್ ಮೆಡಿಸಿನ್ ಇನ್ ಹ್ಯಾಪಿನೆಸ್. ಅಂದರೆ ಔಷಧದಲ್ಲಿ ಸಂತೋಷ ಇಲ್ಲ, ಸಂತೋಷದಲ್ಲಿ ಔಷಧ ಇದೆ. ಕೊನೆಗೆ ನಾನು ಇವತ್ತು ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಕಡಿಮೆ ಆಗಬೇಕಾದ್ರೆ ಈ ಪರಿಸರದಲ್ಲಿ ಒಂದು 10 ರಿಂದ 12 ಔಷಧ ಅಲ್ಲದ ಔಷಧಿಗಳಿದ್ದಾವೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ.